ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ. ವಿಜಯೇಂದ್ರ ವಿರುದ್ಧ ಬೆಲ್ಲದ ಭಿನ್ನರಾಗ, ಯತ್ನಾಳ್ ಬೆನ್ನಲ್ಲೇ ಮತ್ತೊಬ್ಬ ಪ್ರಭಾವಿ ನಾಯಕನ ವಾದ್. ಸೈಲೆಂಟ್ ಆಗಿ ದಾಳ ಉರುಳಿಸುತ್ತಿರುವಂತಹ ಲಿಂಗಾಯತ ನಾಯಕ. ವಿಜಯೇಂದ್ರ ವಿರುದ್ಧ ದೂರು ನೀಡಿದಂತಹ ಅರವಿಂದ್ ಬೆಲ್ಲದ್ ತಟಸ್ಥ ಬಣದ ನಾಯಕನಿಂದ ಹೈಕಮಾಂಡ್ಗೆ ಕಂಪ್ಲೇಂಟ್. ಎಸ್, ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ. ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ, ಮಹತ್ವದ ಬದಲಾವಣೆಯಾಗಿದೆ. ವಿಜಯೇಂದ್ರ ವಿರುದ್ಧವಾಗಿ ಬೆಲ್ಲದ್ ಧ್ವನಿ ಎತ್ತುತ್ತಾ ಇದ್ದಾರೆ. ಯತ್ನಾಳ್ 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿದ್ದಾರೆ. ಈಗ ಮತ್ತೊಬ್ಬ ಪ್ರಭಾವಿ ನಾಯಕನ ವಾರ್ ಶುರುವಾಗಿದೆ. ಸೈಲೆಂಟ್ ಆಗಿದ್ದಂತಹ ಲಿಂಗಾಯತ್ ನಾಯಕ ಈಗ ವೈಲೆಂಟ್ ಆಗ್ತಾ ಇದ್ದಾರೆ. ವಿಜಯೇಂದ್ರ ವಿರುದ್ಧ ದೂರನ್ನ ನೀಡಿದ್ದಾರೆ ಅರವಿಂದ್ ಬೆಲ್ಲದ್ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಯತ್ನಾಳ್ ಅವರ ಬಣದಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ, ವಿಜಯೇಂದ್ರ ಅವರ ಬಣದಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ತಟಸ್ಥ ನಿಲುವಿನಲ್ಲಿ ಇದ್ದಂತಹ ಅರವಿಂದ್ ಬೆಲ್ಲದ್ ಅವರು ಈಗ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ, ಅಂದ್ರೆ ದೂರನ್ನ ನೀಡಿದ್ದಾರೆ, ಅದು ಕೂಡ ಹೈಕಮಾಂಡ್ಗೆ. ಹಾಗಾದ್ರೆ ಅವ್ರು ಏನಂದ್ರು? ಎಸ್, ಇಲ್ಲಿದೆ ನೋಡಿ ಮಾಹಿತಿ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಿ, ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಿಲ್ಲ, ಬೆಲೆ ಏರಿಕೆ ವಿರುದ್ಧ ವಿಜಯೇಂದ್ರ ಧ್ವನಿ ಎತ್ತುತ್ತಾ ಇಲ್ಲ. PY ವಿಜಯೇಂದ್ರ ವಿರುದ್ಧ ಸಾಲು ಆರು. ವಿಜಯೇಂದ್ರ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಹೇಳಿ ದೂರು. ದಿಲ್ಲಿ ನಾಯಕರಿಗೆ ದೂರಿನ ಪಟ್ಟಿ ಸಲ್ಲಿಕೆ ಮಾಡಿದಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದಂತಹ ಅರವಿಂದ್ ಬೆಲ್ಲದ್ ದೆಹಲಿ ಯಾತ್ರೆ. JP ನಡ್ಡಾ ಹಾಗೂ BL ಸಂತೋಷ್ ಭೇಟಿಯಾದಂತಹ ಬೆಲ್ಲದ್. ಎಸ್, ಬೆಲ್ಲದ್ ಅವರ ಈ ಒಂದು ನಡೆಗೆ ಎಲ್ಲರೂ ಕೂಡ ಕಕ್ಕಾಬಿಕ್ಕಿಯಾಗ್ಬಿಟ್ಟಿದ್ದಾರೆ. ಬೆಲ್ಲದ್ ಅವರು ಕೊಟ್ಟಿರುವಂತಹ ಒಂದೇ ಒಂದು ದೂರು, ಮಾಡಿರುವಂತಹ ಒಂದೇ ಒಂದು ದೂರು ನಿಜಕ್ಕೂ ಕೂಡ ತಲೆನೋವಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರರನ್ನ ಕೆಳಗಿಳಿಸಿ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟಗಳನ್ನ ಮಾಡ್ತಾ ಇಲ್ಲ, ಬೆಲೆ ಏರಿಕೆ ವಿರುದ್ಧ ವಿಜಯೇಂದ್ರ ಅವರು ಧ್ವನಿಯನ್ನ ಎತ್ತುತ್ತಾ ಇಲ್ಲ. PY ವಿಜಯೇಂದ್ರ ವಿರುದ್ಧ ಸಾಲು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಸಂಪೂರ್ಣ ವಿಫಲರಾಗಿದ್ದಾರೆ ಅಂತ ಹೇಳಿ ದೂರನ್ನ ಕೂಡ ನೀಡಿದ್ದಾರೆ. ದಿಲ್ಲಿ ನಾಯಕರಿಗೆ ದೂರಿನ ಪಟ್ಟಿಯನ್ನ ಸಲ್ಲಿಕೆ ಮಾಡಿರುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದ್ದಾರೆ ಅರವಿಂದ್ ಬೆಲ್ಲದ್. ಅವರ ದೆಹಲಿ ಯಾತ್ರೆ ನಿಜಕ್ಕೂ ಕೂಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. JP ನಡ್ಡಾ ಹಾಗೂ BL ಸಂತೋಷ್ ಭೇಟಿಯಾಗಿದ್ದಾರೆ. ಬೆಲ್ಲದ್ ಅವರ ಆ ಒಂದು ನಡೆಗೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಇಷ್ಟು ದಿನ ತಟಸ್ಥರಾಗಿದ್ದಂತಹ ಬೆಲ್ಲದ್ ಈಗ ಮಾತನಾಡ್ತಾ ಇದ್ದಾರೆ. ಹಾಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.